Good afternoon, friends. We are going to discuss second model paper for second PC, especially in mathematics. In model paper, part A complete ಆಗಿದೆ. Part B ನಲ್ಲಿ up to we are going to solve 29 questions. ನೋಡಿ, part B ನಲ್ಲಿ 18 ಕ್ವಶನ್ಸ್ ಇರುತ್ತೆ, 18 ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿ ನಲ್ಲಿ 18 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್. ಈಚ್ ಕ್ವಶನ್ ಹ್ಯಾಸ್ 2 ಮಾರ್ಕ್ಸ್. 18 ಕ್ವಶನ್ಸಲ್ಲಿ ಜಸ್ಟ್ ಔಟ್ ಆಫ್ 18 ಯು ಕ್ಯಾನ್ ಆನ್ಸರ್ ಓನ್ಲಿ 10 ಕ್ವಶನ್ಸ್. ಅದಕ್ಕೆ 8 ಚಾಯ್ಸ್ ಆಯಿತು. ಓಕೆ, 8 ಚಾಯ್ಸ್ ಇರುತ್ತೆ. ಎಷ್ಟು ಈಸಿ ಇರುತ್ತೆ ಅದು ಈ ವರ್ಷ ಮಾತ್ರ. ನೆಕ್ಸ್ಟ್ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇದು ಕೊರೋನಾ ಟೈಮ್ ಆಗಿರೋದ್ರಿಂದ ಈ ಥರ ನಿಮಗೆ ಯಾವುದೇ ಕಂಪಲ್ಸರಿ ಪಾರ್ಟ್ ಇಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ. ಈಗ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಕ್ಕಂಥವ್ರಿಗೆ ಕ್ವಶನ್ ಪೇಪರು ಇದೇ ಥರ ಇರುತ್ತೆ ಅಂದ್ಕೊಳಕ್ಕೋಗ್ಬಾರ್ದು. ಓಕೆ, ಅವಾಗ ಕಂಪಲ್ಸರಿ ಪಾರ್ಟ್ ಇರ್ಬೋದು, ಅವೆಲ್ಲ ಚೇಂಜಸ್ ಮಾಡ್ತಾರೆ. ಬಟ್ ಇದು ಕೊರೋನಾ ಟೈಮ್ ಆಗಿರೋದ್ರಿಂದ ಕಂಪಲ್ಸರಿ ಪಾರ್ಟ್ ಏನಲ್ಲೂ ಇಲ್ಲ, ಬಿನಲ್ಲೂ ಇಲ್ಲ, ಸಿನಲ್ಲೂ ಇಲ್ಲ, ಡಿನಲ್ಲೂ ಇಲ್ಲ, ಆ್ಯಸ್ ವೆಲ್ ಆಸ್ ಏನಲ್ಲೂ ಇಲ್ಲ. ಎಕ್ಸ್ಟ್ರಾ ಕ್ವಶನ್ಸ್ ಇದೆ, ಮಲ್ಟಿಪಲ್ ಚಾಯ್ಸಸ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಈ ವರ್ಷ ಮಾತ್ರ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ಗೆ ಲಕ್ಕದು. ಓಕೆ, 100ಕ್ಕೆ 100 ತೆಗೆಯೋದಕ್ಕಂತೂ ಫೇಲ್ ಅನ್ನೋ ಪದನೇ ಬರಬಾರ್ದು. ನನ್ನ ಪ್ರಕಾರ ಫೇಲ್ ಅನ್ನೋ ವರ್ಡೇ ಬರಬಾರ್ದು. ಓಕೆ, 100% ಕರ್ನಾಟಕದ ಎಲ್ಲ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸು 100ಕ್ಕೆ 100 ತೆಗೆಯೋದಕ್ಕೆ ದಿಸ್ ಇಸ್ ವೆರಿ ಆಪರ್ಚುನಿಟಿ, ಒಳ್ಳೆ ಅವಕಾಶ. ಓಕೆ, ಸ್ಕೋರ್ ಅಂತೂ 100% ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನೀವು ಒಂದು 3 ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋ ಉದ್ದೇಶ ಅದೇ. ಇನ್ನೂ ಯಾರು ನೀವು ಕೇರ್ ತಗೊಂಡಿಲ್ಲ, ಇನ್ನೂ ಭಯ ಪಡ್ತಾ ಇದ್ದೀರಿ, ಆ ವಿದ್ಯಾರ್ಥಿಗಳಿಗೆ ಮೆಸೇಜ್ ಹೋಗಲಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅಷ್ಟೇ. ಯಾರು ನಾನು ಫಾಲೋ ಮಾಡ್ತಾ ಇರ್ತೀರಿ ಅವರು ಬೇರೆ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಧೈರ್ಯ ಇಡಬೇಕು. ಓಕೆ, ಈ ವರ್ಷ ಭಾರಿ ಈಸಿ ಇದೆ ಕಣಪ್ಪ. ಕಂಪಲ್ಸರಿ ಪಾರ್ಟ್ ಇಲ್ಲ, ಚಾಯ್ಸ್ ಇರುತ್ತೆ. ಒಂದೊಂದು ಪಾರ್ಟಲ್ಲೂ ನೋಡಿ, ಫಸ್ಟ್ ಪಾರ್ಟಲ್ಲಿ ಪಾರ್ಟ್ ಎನಲ್ಲಿ 5 ಕ್ವಶನ್ಸ್ ಎಕ್ಸ್ಟ್ರಾ ಇದೆ. ಪಾರ್ಟ್ ಬಿನಲ್ಲಿ 18 ಕ್ವಶನ್ಸ್ ಇರುತ್ತೆ. ಎನಿ 10 ಕ್ವಶನ್ಸ್ ಆನ್ಸರ್ ಮಾಡಬೇಕು ನೀವು. 8 ಚಾಯ್ಸ್ ಆಯಿತು. ಓಕೆ, ನಾನು ಆಲ್ರೆಡಿ 14 ಕ್ವಶನ್ಸನ್ನು ಮಾಡಿದ್ದೀನಿ ಪಾರ್ಟ್ ಬಿನಲ್ಲಿ. ಇನ್ನು ರಿಮೈನಿಂಗ್ 4 ಇದೆ. ಆ 14ರಲ್ಲೇ 4 ಚಾಯ್ಸ್ ಆಯ್ತು. ಓಕೆ, ಆದರೂ ರಿಮೈನಿಂಗ್ ಪ್ರಾಬ್ಲಮ್ಸು ಮಾಡ್ತಾ ಇದ್ದೇನೆ. ಓಕೆ, ಬರೀ ಆನ್ಸರ್ ಎನಿ 10 ಅಂದರೆ 10 ಮಾತ್ರ ನಾನು ಮಾಡ್ತಾಯಿಲ್ಲ, 18 ಕ್ವಶನ್ಸ್ಗೂ ಆನ್ಸರ್ ಮಾಡ್ತಾಯಿದ್ದೀನಿ. ನೀನು 18 ಕ್ವಶನ್ಸ್ಗೂ ಪ್ರಿಪೇರ್ ಆಗಿದೆಯಾ ಅಂದರೆ 3 ಮಾರ್ಕ್ಸ್ ಕ್ವಶನ್ಸು ಆಟೋಮೆಟಿಕ್ಲಿ ಬರಲೇಬೇಕಲ್ಲ. 5 ಮಾರ್ಕ್ಸ್ ಪ್ರಾಬ್ಲಮ್ಸಲ್ಲೂ ಬರಲೇಬೇಕು. ಇವೇನು ನಾವು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ, 3 ಮಾರ್ಕ್ಸಲ್ಲೂ ಮೆಟ್ರಿಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ, ವೆಕ್ಟರ್ ಪ್ರಾಬ್ಲಮ್ ಬರುತ್ತೆ, 3D ಪ್ರಾಬ್ಲಮ್ಸ್ ಬರುತ್ತೆ, ಡಿಫ್ರೆನ್ಷಿಯೇಷನ್ ಬರುತ್ತೆ, ಇಂಟಿಗ್ರೇಷನ್ಸ್ ಬರುತ್ತೆ. 1 ಮಾರ್ಕ್ಸಲ್ಲೂ ಬರುತ್ತೆ, 2 ಮಾರ್ಕ್ಸಲ್ಲೂ ಬರುತ್ತೆ, 3 ಮಾರ್ಕ್ಸಲ್ಲೂ ಬರುತ್ತೆ. ಅದಕ್ಕೋಸ್ಕರ ನೀವು ಮಾಡಲ್ ಪೇಪರ್ಗಳ ಬಗ್ಗೆ ನೀವು ಆದಷ್ಟು ಒಂದು 5-6 ಮಾಡಲ್ ಪೇಪರ್ಗಳನ್ನು ಈ ಥರ ಈ ವರ್ಷದ ಮಾಡಲ್ ಪೇಪರ್ಗಳನ್ನು ಇಟ್ಕೊಂಡು ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾಯಿದ್ರೆ 100% ಔಟ್ ಆಫ್ ತೆಗೆದೇಬೇಕು. 100% ತೆಗಿಬೋದು. ನೆಕ್ಸ್ಟ್ 30ನೇ ಕ್ವಶನ್, 30th ಕ್ವಶನ್. ಫೈಂಡ್ ದ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್. ಫೈಂಡ್ ದಿ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್. Find the area of the parallelogram whose adjacent sides, whose adjacent sides are given by the vectors. Given by the vectors. Vector A is equal to 3i plus j plus 4k and vector B is equal to I cap minus j cap plus k cap. I j cap the unit vectors. Find the area of the parallelogram whose adjacent sides are given by the vectors vector A is equal to and vector B is equal to. Solution. What is the area of the parallelogram? Area of the parallelogram whose adjacent sides anta kottaga. Find the area of the parallelogram whose diagonals anta kottare. Adjacent sides ಅಂತ ಕೊಟ್ಟಾಗ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ whose adjacent sides ಅಂದಾಗ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್
A cross B. Magnitude of A cross B. ನಾವು ಏರಿಯಾ ಅಂದ ತಕ್ಷಣ ಹುಡುಗರು ಜನರಲ್ ಮಿಸ್ಟೇಕ್ಸ್ ಆಫ್ ಅಂತ ಬರ್ತದೆ. ಆಫ್ ಇದಕ್ಕೆ ಬರೀಬಾರ್ದು. Now, how to find out the magnitude of A cross B? First we can find out A cross B by using third order determinant. In first row ijk fix, second row vector A components. What are the components of the vector A? 3 1 4. 3 1 4. Vector B components 1 minus 1 1 1 minus 1 1 plus minus plus expansion ಮಾಡೋದು ಗೊತ್ತಿದೆ. Now A cross B is equal to I cap into minus J cap into plus K cap into first row first column 1 plus 4 5, first row second column 3 minus 4 minus 1, first row third column minus 3 minus 1 minus 4. Okay, once again I into what is the position of the element I here? First row first column, first 1 into 1 1, ಹಿಂಗೆ ಗುಣಿಸಬೇಕಾದ್ರೆ ನಂತರ ಒಂದು ಮೈನಸ್ ಇರುತ್ತೆ, ಪ್ಲಸ್ ಆಗುತ್ತೆ. 1 plus 4 5, first row second column 3 into 1 3 minus 4, 3 minus 4 ಡಿಕ್ಲೇರ್ ಮಾಡಿದ್ದೇನೆ minus 1. K into first row third column 3 into minus 1 minus 3, 1 into 1 1 minus 1 minus 3 minus 1 minus 4. A cross B is equal to 5I minus into minus plus J plus into minus minus 4K. This is A cross B. Required magnitude of A cross B. Magnitude of A cross B is equal to magnitude of 5I cap plus J minus 4K is equal to root of 5 square 25 plus coefficient of J 1 square 1 plus minus 4 square 16. ಸ್ಟೂಡೆಂಟ್ಸ್ ಜನರಲ್ ಮಿಸ್ಟೇಕ್ ಏನು ಮಾಡಿಬಿಡ್ತಾರೆ, ಇಲ್ಲಿ ಮೈನಸ್ ಇದೆಯಲ್ಲ ಮೈನಸ್ ಬರೀತಾರೆ, ಬರೀಬಾರ್ದು. ಪ್ಲಸ್ minus 4 whole square minus 4 whole square is equal to 16. ಕ್ಲಿಯರ್ಲಿ ಆ್ಯಡ್ ಮಾಡ್ತೀವಿ, ಸಿಂಪಲ್ ಕ್ಯಾಲ್ಕುಲೇಟರ್ ಅದೇ ಇರುತ್ತೆ, ಮಾಡ್ಬೋದು. 25 plus 1 26 plus 16 12 carry 1 42 root 42. Now area of the parallelogram already formula ಬರೆದಿರ್ತೀವಿ, root of 42 square units. ಓಕೆ, 42ಗೆ ರೂಟು ಪ್ರೆಸ್ ಮಾಡಲೇಬೇಕು ಅಂದರೆ ರೂಟ್ ಕಂಡುಹಿಡಿಯಲೇಬೇಕು ಅಂತೇನಿಲ್ಲ. ಆನ್ಸರ್ ರೂಟಲ್ಲಿ ಇಟ್ಟು ಏನು ಪ್ರಾಬ್ಲಮ್ ಮಾಡಿ ಸ್ಕ್ವೇರ್ ಯೂನಿಟ್ಸ್. ದಟ್ ಈಸ್ 30th ಕ್ವಶನ್. ನೆಕ್ಸ್ಟ್ 31. Find the vector equation of the plane. Very important for examination. Find the vector equation. Find the vector equation of the plane. Find the vector equation of the plane, which is very interesting problem. Which is at a distance of 6 by root 29 from the origin. And its normal vector from the origin ಅಂದರೆ 0 0, origin is 2i minus 3j plus 4k. I will read once again the question. Find the vector equation of the plane which is at a distance of 6 by root 29 units on the vector from the origin, and its normal vector from the origin is 2i minus 3j plus 4k.
ನಾವು ಈಕ್ವೇಷನ್ ಆಫ್ ದಿ ಪ್ಲೇನಲ್ಲಿ ಫಸ್ಟ್ ಡೆರಿವೇಷನ್ ಯಾವುದು? ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್? ಓಕೆ, ವಿಚ್ ಇಸ್ ದ ಈಕ್ವೇಷನ್ ಆಫ್ ನಾರ್ಮಲ್ ಫಾರ್ಮ್ ಅಂದರೆ ಸೊಲ್ಯೂಷನ್. ಈಕ್ವೇಷನ್ ಆಫ್ ದಿ ನಾರ್ಮಲ್ ಪ್ಲೇನ್ ಫಾರ್ಮುಲಾ ಆರ್ ಡಾಟ್ ವೆಕ್ಟರ್ ಆರ್ ಡಾಟ್ ಎನ್ ವೆಕ್ಟರ್ ಈಸ್ ಈಕ್ವಲ್ ಟು ಪಿ ಆರ್ ಡಿ. ನಿಮ್ಮ ಕ್ಲಾಸ್ಗಳಲ್ಲಿ ಹೆಂಗೆ ಬೇಕಾದ್ರೂ ಬರ್ಬೋದು. ಡಿ ಅಂತ ಡಿನೋಟ್ ಮಾಡ್ಬೋದು ಅಥವಾ ಪಿ ಅಂತ ಬೇಕಾದ್ರೂ ಡಿನೋಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ವೇರ್ ಎನ್ ಈಸ್ ವಾಟ್? ವೇರ್ ಎನ್ ವೆಕ್ಟರ್ ಈಸ್ ಯೂನಿಟ್ ವೆಕ್ಟರ್ normal to the plane or perpendicular to the plane. Here vector n is unit vector perpendicular to the plane or normal to the plane. D is what? D is called what? Distance from origin to the plane. Distance from origin to the plane. Distance from origin to the plane. Origin to the plane. Distance from origin to the plane. In R, ಪ್ರತಿಯೊಬ್ಬರು ಗೊತ್ತಿರುತ್ತೆ. Position vector of the point P, OP is equal to R, xi plus yj plus zk. ಇದು ಫಿಕ್ಸ್. ಇದು ಅದು ಈಕ್ವೇಷನ್ ಆಫ್ ದಿ ಲೈನ್ ಈ ಸ್ಪೇಸ್ ಅಲ್ಲಿ ಬೇಕಾದ್ರೂ ಆಗಿರಲಿ, ಪ್ಲೇನ್ ಆಗಲಿ ಫಿಕ್ಸ್. ಅದು ಆರ್ ಅಂತಷ್ಟು ನಿಮ್ಮ ಮೈಂಡಲ್ಲಿ xi plus yj plus zk ಫಿಕ್ಸ್. ಅದು ನಿಮ್ಮ ಮೈಂಡಿಗೆ ಬಂದ್ಬಿಡ್ಬೇಕು. ವೇರೆವರ್ ಆರ್, ವೆದರ್ ಇನ್ ಪ್ಲೇನ್ ಆರ್ ಇನ್ ಲೈನ್, ಆರ್ ಅಂತಷ್ಟು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಪಿ, OP is equal to xi plus yj plus zk ಫಿಕ್ಸ್. ಅಲ್ಲಿ ನಾವು ಏನೇನು ಡೇಟಾ ಏನು ಕೊಟ್ಟಿದ್ದಾರೆ? ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 6/√29 ಫ್ರಮ್ ದ ಆರಿಜಿನ್. ಅದಕ್ಕೆ ಡಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಗಿವನ್ ಡಿ ಈಸ್ ಈಕ್ವಲ್ ಟು 6/√29. ನಾವು ಎನ್ ಅಂದ್ರೆ ಏನು? ಎನ್ ಇಸ್ ಯೂನಿಟ್ ವೆಕ್ಟರ್ ಅಂದಾಗ ನಾವು ಅದರ ಫಾರ್ಮುಲಾ ಕಂಡುಹಿಡ್ಕೊಬೇಕು. ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ವಾಟ್? ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ವಾಟ್? ವೆಕ್ಟರ್ ಎನ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್. ಅದು ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎನ್, ಗಿವನ್ ವೆಕ್ಟರ್ ಎನ್ 2i minus 3j plus 4k divided by root of either magnitude 2 square 4 minus 3 square 9 4 square 16. n cap is equal to 25/29. we get 1/√29. 2i denominator 29 ಇತ್ತಲ್ವಾ, 1/√29. 2i cap minus 3j plus 4k. Now r dot in the place of n ಈ ರಿಸಲ್ಟ್ ಬರೀತೀರಿ 1/29√29 into 2i minus 3j plus 4k is equal to d is given 6/√29. okay, √29 get cancel. Now r dot 2i minus 3j plus 4k is equal to 6. r minus 6 is equal to 0 ಅಂತ ಬೇಕಾದ್ರೆ ಬರಬಹುದು. This is the vector equation of the plane. Vector equation of the plane ಅಂದಾಗ ನಾವು ಡಾಟ್ ಡಾಟ್ ವೆಕ್ಟರ್ ಫಾರ್ಮಲ್ಲಿ ಇಡಬೇಕು. ವೆಕ್ಟರ್ equation of the plane ಅಂದಾಗ r dot 2i minus 3j plus 4k is equal to 6 is the vector equation of the plane. ಕೆಲವು ಸರಿ ಕಾರ್ಟೇಷಿಯನ್ ಫಾರ್ಮ್ ಅಂಡ್ ಆಲ್ಸೋ ರೈಟ್ ದಿ ಕಾರ್ಟೇಷಿಯನ್ ಫಾರ್ಮ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ರೈಟ್ ದಿ ಕಾರ್ಟೇಷಿಯನ್ ಫಾರ್ಮ್ ಅಂದಾಗ ಈ ಕ್ವಶನ್ ಒಳಗಡೆ ಕಾರ್ಟೇಷಿಯನ್ ಫಾರ್ಮ್ ಇಲ್ಲ. ಅಂಡ್ ಆಲ್ಸೋ ರೈಟ್ ಇನ್ ಕಾರ್ಟೇಷಿಯನ್ ಫಾರ್ಮ್ ಅಂದಾಗ ನಾನು ಆನಂದ್ರೆ ಅಂತ ಬರೆದಿದ್ದೀನಿ. ನಾವು ಇವೆರಡು ಡಾಟ್ ಮಾಡ್ತೀಯಾ 2x ಕಾರ್ಟೇಷಿಯನ್ ಫಾರ್ಮ್. ವಾಟ್ ಇಸ್ ದ ಕಾರ್ಟೇಷಿಯನ್ ಫಾರ್ಮ್ ಆಫ್ ದಿ ಈಕ್ವೇಷನ್ ಆಫ್ ದಿ ಪ್ಲೇನ್ ಅಂದಾಗ 2x minus 3y plus 4z is equal to 6. 2x minus 3y plus 4z is equal to 6. This is the Cartesian form of the equation of the plane. Cartesian form ಅಂದ್ರೆ equation in terms of x y z ಅಲ್ಲಿ ಇರಬೇಕು.
ಎಕ್ಸ್ ವೈ ಝಡ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಸಿಸ್ಟಮ್. ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆಫ್ ದಿ ಸಿಸ್ಟಮ್ ಅಂತ ಕರಿತೀವಲ್ವಾ. ಕಾರ್ಟೀಷಿಯನ್ ಫಾರ್ಮ್ ಅಂದ ತಕ್ಷಣ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಝಡ್ ಅಲ್ಲಿರಬೇಕು. ಇದನ್ನು ಕಾರ್ಟೀಷಿಯನ್ ಫಾರ್ಮ್ ಅಂತ ಕರಿತೀವಿ. ಆರ್ ಅಂದರೆ ಏನಂತ ಬರೆದಿದ್ದೇನೆ, ಡಾಟ್ ಮಾಡೋದು ಗೊತ್ತಿದೆ. ಹೌ ಟು ಫೈಂಡ್ ಔಟ್ ಡಾಟ್ ಪ್ರಾಡಕ್ಟ್ ಆಫ್ ಎ ಡಾಟ್ ಬಿ ಅಂದರೆ ಕಾಂಪೊನೆಂಟ್ಸ್ ಆಫ್ ದಿ ಟು ವೆಕ್ಟರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡೋದು. 2x minus 3y plus 4z is equal to 6. ಇದು ಈ ಕ್ವಶನ್ ಅಲ್ಲಿ ಇದೇನು ಬರೆಯೋ ಅವಶ್ಯಕತೆ ಇಲ್ಲ. ಅಂಡ್ ಆಲ್ಸೋ ರೈಟ್ ದಿ ಕಾರ್ಟೀಷಿಯನ್ ಫಾರ್ಮ್ ಅಂದರೆ ಬರೀರಿ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ 32ನೇ ಕ್ವಶನ್. 32ನೇ ಕ್ವಶನ್ ಸಿಂಪಲ್ ಆಗಿದೆ. ಕ್ವಶನ್. Find the intercepts. Find the intercepts cut off by the plane 6x plus 4y plus 3z is equal to 12. Now derivation ಮಾಡಿದ್ವಿ. Find the equation of plane which cuts the plane. Easy ಆಗಿದೆ. Now equation of the plane ಅನ್ನು x by a plus y by b plus z by c is equal to ಒಂದು ಫಾರ್ಮ್ ತರಬೇಕು. This is the equation of the plane in Cartesian form which is expressed in x by a plus y by b plus z by c is equal to 1. How to express? Divide on both sides by 12. 6x by 12 plus 4y by 12 plus 3z by 12 is equal to 1. 6 ones are 6 twos are x by 2 plus 4 ones are 4 threes are y by 3 plus 4s are z by 4 is equal to 1. x by 2 ಇದೆಯಲ್ಲ ಇದನ್ನೇ x ಇಂಟರ್ಸೆಪ್ಟ್ ಅಂತ ಕರಿತೀವಿ. Now x intercept is equal to 2, y intercept is equal to 3, z intercept is equal to 4. This is x intercept, y intercept, z intercept. This is the answer of this question. Okay? Geometrical figure ಗೊತ್ತಿದೆ plane ಅಲ್ಲಿ. Which cuts both x axis and y axis. This is x intercept, this is y intercept, z intercept. Okay? ಯಾವುದೇ ಪ್ಲೇನ್ ಅಲ್ಲಿ ಇಂಟರ್ಸೆಪ್ಟ್ಸ್ ಅಂತ ತಕ್ಷಣ ನಾವು x by a plus y by b plus x by a plus y by b plus z by c is equal to ಒಂದು ಫಾರ್ಮ್ ತರಬೇಕು. ಈ ಡಿನಾಮಿನೇಟರ್ ಇದೆಲ್ಲ, ದಿಸ್ ಡಿನಾಮಿನೇಟರ್ ಇಂಡಿಕೇಟ್ಸ್ x intercept, this denominator indicates y intercept, this denominator indicates z intercept. ನಾವು 2D ನಲ್ಲಿ ಇಂಟರ್ಸೆಪ್ಟ್ಸ್ ಅಂದರೆ x by a plus y by b is equal to 1 ಮಾತ್ರ ಬರೀತೀವಿ. ಅದರಲ್ಲಿ x intercept ಅಂದ್ರಿಗೆ y intercept ಅಂದರೆ b. ಓಕೆ, ದಿಸ್ ಇಸ್ ವೈ ನೀವೇ ಬೇಕಾದಷ್ಟು ಪ್ರಾಬ್ಲಮ್ಸ್ ಮಾಡ್ಬೋದು. ಈಗ ಇನ್ಸ್ಟೆಡ್ ಆಫ್ 6x plus 4y plus 3z is equal to 12 ಇದೆಯಲ್ಲ, ಮೈನಸ್ ಹಾಕೊಳ್ಳಿ ಎರಡನೇ ಪ್ರಾಬ್ಲಮ್ ಆಯಿತು. ಇನ್ಸ್ಟೆಡ್ ಆಫ್ 6 4 3 ಬೇರೆ ನಂಬರ್ ಹಾಕೊಳ್ಳಿ, ಒಂದು 5 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ. ಓಕೆ, ಅಲ್ಲಿಗೆ ಸೆಕೆಂಡ್ ಮಾಡಲ್ ಪೇಪರಲ್ಲಿ 31 ಕ್ವಶನ್ಸ್ ಆರ್ ಕಂಪ್ಲೀಟೆಡ್. ಓಕೆ, ಟೋಟಲಿ ಅಲ್ಲಿಗೆ ನಾನು ಪಾರ್ಟ್ ಬಿ ನಲ್ಲಿ 18 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 18 ನೀವು ಆನ್ಸರ್ ಮಾಡಬೇಕಾಗಿರೋದು 10 ಕ್ವಶನ್ಸಿಗೆ ಮಾತ್ರ. ಎಷ್ಟು ಚಾಯ್ಸ್ ಆಯಿತು ಅಲ್ಲಿಗೆ 8 ಚಾಯ್ಸ್ ಆಯಿತು. ಅವೆಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಿದ್ದೇನೆ. ಓಕೆ, ರಿಮೈನಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. 100% ಲಾಸ್ಟ್ಗೆ ರಿಪೀಟೆಡಾಗಿ ಹೇಳ್ತಾ ಇರ್ತೇನೆ. ಓಕೆ, ಔಟ್ ಆಫ್ ಔಟ್ ತೆಗಿಬಹುದು. ಓಕೆ, ಥ್ಯಾಂಕ್ ಯು.